ಸರ್ ಈಗ ಅಂದರೆ ಎಷ್ಟೋ ಹೀರೋಗಳು ಕಾಲ್ ಶೀಟ್ ಸಿಗಲ್ಲ ಅನ್ನೋಂಥ ಮಾತನ್ನ ಕೇಳ್ತಾ ಇರ್ತೀವಿ. ಈಗ ಅವರನ್ನೇ ನೀವು ಎ ಐ ಮುಖಾಂತರ ಸಿನಿಮಾ ಮಾಡೋಕ್ಕೂ ಬಳಸ್ಬೋದಾ? ಬಳಸುವಂಥ ಸಾಧ್ಯತೆಗಳಿದೆ ಅಂಥ ಪ್ಲ್ಯಾನ್ಗಳು ಆಗ್ಬೋದಾ ಹೆಂಗೆ ಅಂತ? ಆಗ್ಬೋದು, ಏನು ತೊಂದರೆ ಇಲ್ಲ. ಅವರು ಒಪ್ಪಿಗೆ ಕೊಟ್ಟು ಅವರು ಸಹಕಾರ ಕೊಟ್ಟು ಆಗ್ಬೋದು, ಏನು ತೊಂದರೆ ಅದರಲ್ಲಿ. ಬಟ್ ಈಗ ಈ ಪರಿಸ್ಥಿತಿ ಮುಂದುವರೆದ್ರೆ ಇಂಡಸ್ಟ್ರಿಗೆ ಅಂದರೆ ಈಗ ನಾರ್ಮಲ್ ಸಿನಿಮಾ ಮಾಡೋಂಥವ್ರಿಗೆ ಎಫೆಕ್ಟ್ ಆಗುತ್ತಾ ಆಗಲ್ವಾ ಅಂತ ಅನಿಸ್ತಿದೆ ನಿಮಗೆ? ಏನಾಗಲ್ಲ ಅಂದರೆ ಅದು ಒಗ್ಗಿರೋಂಥ ಆಡಿಯನ್ಸ್ಗೆ ಅದೇ ಬೇಕು. ಇದು ಹೊಸ ಟೆಕ್ನಾಲಜಿ, ಹೊಸ ಹುಡುಗರು ಇದಕ್ಕೆ ಒಗ್ಗುವಂಥ ಆಡಿಯನ್ಸ್ ಬರಬೇಕು. ಅದನ್ನು ಕಾಲ ತಗೊಂತದೆ. ಸರ್ ಈ ಟೆಕ್ನಿಕಲಿ ಮಾತಾಡೋಂಥದ್ದಾದ್ರೆ ಟೆಕ್ನಿಕಲಿ ಹೆಂಗೆ ಇದನ್ನು ಕ್ಯಾರಿ ಮಾಡೋಂಥದ್ದಾಗುತ್ತೆ? ಎಷ್ಟು ದೊಡ್ಡ ಚಾಲೆಂಜ್ ಇರುತ್ತೆ ನಿಮಗೆ ಅದನ್ನು? ಇದು ಟೈಮು ಮತ್ತು ಅದನ್ನ ಟೈಮ್ ತುಂಬ ತಗೊಂತದೆ. ಪೇಷನ್ಸ್ ಬೇಕು, ತಾಳ್ಮೆ ಮುಖ್ಯ. ತಾಳ್ಮೆ, ಒಬ್ಬ ಇಂಜಿನಿಯರ್ ತುಂಬ ತಾಳ್ಮೆ ಇದ್ದು ತುಂಬ ಕಷ್ಟಪಟ್ಟೇ ಆಗೋದು. ಇಲ್ಲ ಅಂದರೆ ಆಗಲ್ಲ, ಇದು ಸಣ್ಣ ಪುಟ್ಟ ಆಗಲ್ಲ. ಈ ರೀತಿ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಮತ್ತು ಕೊನೆಗೆ ಕಂಪ್ಲೀಟ್ ಮಾಡೋವಂಥದ್ದು ಎಷ್ಟು ಚಾಲೆಂಜ್ ಆಗುತ್ತೆ? ತುಂಬ ಚಾಲೆಂಜ್ ಹೇಳ್ದಲ್ಲ, ತಾಳ್ಮೆ, ಹಣ ಮತ್ತು ಸಹಕಾರ ಎಲ್ಲ ಇರಬೇಕು. ಮತ್ತು ಇದು ಅದು ಸ್ವಂತ ಕಲ್ತು ಮಾಡೋರು ಒಳ್ಳೆಯದು. ಈಗ ಏನು ಈಗ ಮಾಡಬೇಕು ಅಂತ ಇಷ್ಟಪಟ್ಟವರು ಅವ್ರು ಸ್ವತಃ ಕಲಿತು ಅವರ ಅನುಭವವನ್ನು ಬಳಸ್ಕೊಂಡು ಮಾಡೋದು ಮುಖ್ಯ. ಬೇರೆ ಯಾರೋ ಕೊಟ್ಬಿಡೋದು, ಮುಂದೆ ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ಯಾರೋ ಮಾಡಿದ್ರು, ನಾವು ಇಂಥವ್ರು ಕೊಟ್ಟು ನಮ್ಮ ಮೋಸ ಆಯಿತು, ನಾವು ಇದು ಮಾಡ್ತಂತ ಇಲ್ಲ. ಅವ್ರು ಸ್ವಂತ ಅವರು ಪರೀಕ್ಷೆ ಮಾಡಿ ಅವರು ಕುಂತು ಕೆಲಸ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಸಿನಿಮಾ ಏನೋ ರೆಡಿ ಆಗಿದೆ, ರಿಲೀಸ್ ಮಾಡುವಂಥ ಪ್ಲ್ಯಾನ್ಸು ಸರ್ ಅಂದರೆ ಆ್ಯಸ್ ಯೂಶುವಲ್ ಥಿಯೇಟ್ರ್ಗಳಲ್ಲಿ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡುವಂಥದ್ದು ಹೆಂಗೆ ಏನು ಅನ್ನೋಂಥ ಪ್ಲ್ಯಾನ್ಸ್ ಇದೆ ಅಂತ? ನಮ್ದು ಇದು ಹೊಸ ಪ್ರಯೋಗ. ಒಂದೇ ಥಿಯೇಟ್ರಲ್ಲಿ ಮಾಡಿ ಅದರ ಅನುಭವ, ಅದರ ಒಂದು ರಿಯಾಕ್ಷನ್ ತಿಳ್ಕೊಬೇಕು ಅಂತ ನಮ್ಮ ಇಷ್ಟಪಟ್ಟು. ಒಂದೇ ಥಿಯೇಟರ್, ಒಂದೇ ಮಾಲಲ್ಲಿ ಅದನ್ನ ಒಂದು ಮಲ್ಟಿಪ್ಲೆಕ್ಸಲ್ಲಿ ಮಾಡಬೇಕು ಅಂತ. ಬಜೆಟ್ ಎಷ್ಟಾಯಿತು, ಯಾವಾಗ ರಿಲೀಸ್ ಮಾಡೋದು? ಬಜೆಟ್ ಎಲ್ಲ ನಮ್ಮ ಅವರು ಇಂಜಿನಿಯರ್ ಹೇಳ್ತಾರೆ. ಸರ್ ಈಗ ಮುಂಚೆ ಅಂದರೆ ಈಗ ನಾರ್ಮಲ್ ಸಿನಿಮಾ ಕೂಡ ಮಾಡಿದ್ರಿ ನೀವು, ಆ ಮಾಡೋ ಟೈಮಲ್ಲಿ ಇದನ್ನು ಮಾಡುವಂಥದ್ದು ಪ್ಲ್ಯಾನ್ ಆದಾಗ ಈ ಸ್ಕೆಚ್ ಹೆಂಗೆ ಶುರು ಆಯ್ತು ಅಂತ? ನಾರ್ಮಲ್ ಸಿನಿಮಾ ಫಿಸಿಕಲಿ ಕಷ್ಟ, ಹಣ, ಇದು ಮೆಂಟಲಿ ಕಷ್ಟ ಅಷ್ಟೇ, ಬೇರೆ ಏನು ವ್ಯತ್ಯಾಸ. ಮೆಂಟಲಿ ತುಂಬ ಪೇಷನ್ಸ್ ಬೇಕು, ತುಂಬ ತಾಳ್ಮೆ ಇರಬೇಕು. ಆಮೇಲೆ ಅವ್ರಿಗೂ ನಮಗೂ ಈಗ ಏನು ಮಾಡ್ತಾ ಇರ್ತಾರೆ, ಒಂದು ವಾರ ಆದ ಒಂದು ಸೀನ್ ಮುಗಿಸಲ್ಲ, ನಾವು ಓದ್ತೀವಿ. ನಾವು ಅವ್ರು ಫ್ರೀ ಹ್ಯಾಂಡ್ ಕೊಟ್ಟಿದ್ದೋ, ನೀವೇನೇ ಮಾಡಿ ಎಷ್ಟು 6 ತಿಂಗಳು ವರ್ಷ ಮುಗಿಸ್ರು ಪರವಾಗಿಲ್ಲ ಅಂತ ಫ್ರೀ ಹ್ಯಾಂಡ್ ಕೊಟ್ಟು ಹಂಗೆ ತಾಳ್ಮೆ ಕೊಟ್ಟು ಅವ್ರು ಸಪೋರ್ಟಿಗೆ ಮಾಡ್ತಾರೆ. ಎಸ್, ಫೈನಲಿ ಇಂಥದ್ದೊಂದು ತಂತ್ರಜ್ಞಾನದಲ್ಲಿ ಸಿನಿಮಾ ಮಾಡಿದಿರಿ. ಸೊ ನಿಮಗೆ ಈಗ ಸಿಕ್ಕಿರುವಂಥ ರೆಸ್ಪಾನ್ಸು, ಫೀಡ್ಬ್ಯಾಕು ಸೊ ಹೆಂಗಿದೆ? ಯಾಕಂತಂದರೆ ಈಗಾಗಲೇ ಟೀಸರ್ ಬಿಟ್ಟಿದ್ದೀರಿ, ಸೊ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ. ಯಾರು ಮಾತಾಡಿದ್ರೆ ಇಂಡಸ್ಟ್ರಿಯವ್ರು ಏನಾದ್ರು ಮಾತಾಡಿದ್ದುಂಟಾ ಹೇಗೆ? ಇಲ್ಲ, ನಾವು ನಿನ್ನೆ ಸಂಜೆಗೆ ಶುರು ಮಾಡಿದ್ದು. ನಮ್ಮ ಪಿ ಆರ್ ಅವರು ಅವ್ರಿಗೆ ಆಶ್ಚರ್ಯ ಆಗೋದು ಇಷ್ಟೊಂದು ರೆಸ್ಪಾನ್ಸ್ ಬರ್ತದೆ ಅಂತ. ನಮಗೂ ಅಷ್ಟು ಆಶ್ಚರ್ಯ ಆಯಿತು. ನಾವು ನಾರ್ಮಲ್ 2 ಸಿನಿಮಾ ಮಾಡಿದ್ವಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ತುಂಬ ರೆಸ್ಪಾನ್ಸ್ ಇದೆ. ತುಂಬ ಫೋನ್ ಮಾಡಿ ಕೇಳ್ತಾ ಇದ್ದಾನೆ. ಓಕೆ, ಈಗ ಸದ್ಯಕ್ಕೆ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಬಗ್ಗೆ ಫೈನಲಿ ಮೇ 1st 2nd ವೀಕು. ಸರ್ ಥ್ಯಾಂಕ್ ಯು, ನಮಸ್ಕಾರ. ಸೊ ಇದಿಷ್ಟು ಎ ಐ ಸಿನಿಮಾದ ನಿರ್ದೇಶಕ ಹಾಗೆ ನಿರ್ಮಾಪಕ ನರಸಿಂಹಮೂರ್ತಿ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಅಂದರೆ ಎಲ್ಲ ಪ್ರಯತ್ನಗಳಾಗಿದೆ, ಬಟ್ ಜನರ ಮುಂದೆ ತರ್ತೀವಿ, ತನ್ನಂತರ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.